ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನಿಮಗೆಲ್ಲರೂ ಕೂಡ ಅನಿಸಿರುತ್ತೆ. ಈ ಒಂದು ತಮಿಳ್ನಾಡು ಅದ್ರ ಜೊತೆ ಈ ಒಂದು ಟೈಟಲ್ ನೋಡಿ ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಏನಪ್ಪ ಅಂದರೆ ಈ ಸಡನ್ನಾಗಿ ನೋಡ್ಕೊಳ್ಬೋದು, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ನಡೀತೆ. ಏನಪ್ಪ ಪ್ರಾಬ್ಲಮ್ ಇರಬೇಕು, ಸಡನ್ನಾಗಿ ಯೂಟ್ಯೂಬ್ ಮೇಲೆ ಒಂದು ಪ್ರಾಬ್ಲಮ್ ಏನಂದರೆ ಅವು ವ್ಯೂಸ್ ಡೌನ್ ಆಗ್ತಾಯಿದೆ. ವ್ಯೂಸ್ ಡೌನ್ ಅಂದರೆ ಯಾವ ರೀತಿ ನೋಡ್ಕೊಳ್ಳಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ಕೊಳ್ಬೋದು. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ 1K ಬರೋ ಜಾಗದಲ್ಲಿ ಈಗ ಸಡನ್ನಾಗಿ ಏನಾಗ್ತದೆ, 1K ಅಂದರೆ 1000 ಬರೋ ಜಾಗದಲ್ಲಿ ವ್ಯೂಸ್ ಎಷ್ಟು 500 ವ್ಯೂಸ್ ಈ ರೀತಿ ವ್ಯೂಸ್ ಬರ್ತದೆ. ಎಷ್ಟು 50% ವ್ಯೂಸ್ ಬರೋ ಜಾಗದಲ್ಲಿ 75% ಕೂಡ ಕೆಳಗಡೆ ಕೂಡ ವ್ಯೂಸ್ ಬರ್ತದೆ. ಅದರಿಂದ ಏನಾಗ್ತದೆ, ತುಂಬ ಜನ ಯೂಟ್ಯೂಬರ್ಸ್ ಒಂದು ಬೇಜಾರಾಗ್ತದೆ. ಅದರಲ್ಲಿ ತುಂಬ ಜನ ನಮ್ಮೊಂದು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಯೂಟ್ಯೂಬನ್ನು ಕ್ಯೂಟ್ ಮಾಡ್ತಾರೆ, ಅಂದರೆ ಯೂಟ್ಯೂಬ್ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಯಾಕಪ್ಪ ಇರ್ಬೇಕು, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರ್ತಾಯಿಲ್ಲ, ನಮಗೆಲ್ಲ ಎಲ್ಲಿ ವ್ಯೂಸ್ ಬರ್ತದೆ ಅಂತ ತುಂಬ ಜನ ಅಂತಾರೆ. ಎಕ್ಸಾಂಪಲ್ಗೆ ನೋಡ್ಕೊಂಡು ನಮಗೆ ಸೈಲೆಂಟ್ ಮೊಬೈಲ್ ಸ್ಕ್ರೀನ್ ಮುಖ ಕೂಡ ಹಾಕಿರ್ತೀನಿ ನೋಡಿ, ಜಸ್ಟ್ ನೋಡ್ಕೊಳ್ಳಿ. ಕನ್ನಡ ಟೆಕ್ ಎಡಿಟ್ಸ್ ಅಂತ ಇದೆ ನನ್ನೊಂದು ಯೂಟ್ಯೂಬ್ ಚಾನಲ್. ನೋಡ್ಕೊಂಡು ವ್ಯೂಸ್ ಯಾವ ರೀತಿ ಬರುತ್ತೋ, ಮೊದಲೇ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬಂದ್ಬಿಟ್ಟು 2K 3K 4K ವರೆಗೆ ಆರಾಮಾಗಿ ಈಸಿಯಾಗಿ ವ್ಯೂಸ್ ಬರುತ್ತೆ. ಅದ್ರ ಬಟ್ ಇವಾಗ ವ್ಯೂಸ್ ಬರ್ತದೋ ನೋಡ್ಕೊಳ್ಳಿ, 100 200 300 700 600 500 300 100 ವ್ಯೂಸ್ ನೋಡ್ಕೊಳ್ಳಿ. ಈ ರೀತಿ ವ್ಯೂಸ್ ಬರ್ತದೆ. ಇದು ಏನಾಗ್ತದೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್, ನನಗೆ ಅಷ್ಟೇ ಅಲ್ಲ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ತುಂಬ ಆಗಿದೆ. ಇದರಿಂದ ತುಂಬ ಜನ ಯೂಟ್ಯೂಬರ್ಸ್ ಕೂಡ ತುಂಬ ಬೇಜಾರಾಗಿದೆ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಯಾವ ರೀತಿ ನಾವು ನಮ್ಮ ಚಾನಲ್ಗೆ ಮತ್ತೆ ವಾಪಸ್ ನಾವು ರಿಕವರಿ ವ್ಯೂಸ್ ತಡ್ಕೊಳ್ಳೋದು, ಯಾವ ರೀತಿ ಸೊಲ್ಯೂಷನ್ ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಟನ್ ಅಂತ ಕ್ಲಿಕ್ ಮಾಡಿ. ಅದ್ರ ಜೊತೆ ಯಾಕಂದ್ರೆ ಹೊರಗಡೆ ವೀಡಿಯೋ ಶೂಟ್ ಮಾಡ್ತೀನಿ ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಲೈಟ್ ಇಲ್ಲ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲು ಮುಟ್ಟು ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ಕೊಳ್ಬೋದು, ಜಾಸ್ತಿ ಅಂದರೆ ಯೂಟ್ಯೂಬಲ್ಲಿ ವ್ಯೂಸೇ ಬರ್ತಲ್ಲ, ಹೆಚ್ಚು ಕಡಿಮೆ ಅಂದರೆ ವ್ಯೂಸೇ ಬರ್ತಲ್ಲ. ಇದರಿಂದ ತುಂಬ ಜನ ಯೂಟ್ಯೂಬ್ ಕ್ಯೂಟ್ ಮಾಡ್ತಾರೆ, ಯೂಟ್ಯೂಬ್ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು 1 ಲಕ್ಷ ಅಲ್ಲ, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದವ್ರು ಕೂಡ ವ್ಯೂಸ್ ಬರ್ತಾರೆ. ಮೊದಲು ಬಂದ್ಬಿಟ್ಟು 2000 ವ್ಯೂಸ್ ಬರೋರು ಕೂಡ ಈಗ 1000 ವ್ಯೂಸ್ ಬರ್ತಲ್ಲ. ಯೂಟ್ಯೂಬಲ್ಲಿ ಆ ರೀತಿ ಒಂದು ಪ್ರಾಬ್ಲಮ್ ಆಗ್ತದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದಕ್ಕೆ ಈ ರೀತಿ ವ್ಯೂಸ್ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಮೊದಲನೇ ರೀಸನ್ ಬಂದ್ಬಿಟ್ಟು ಏನಪ್ಪ, ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ಸ್ ಅನ್ನೋ ಒಂದು ಫೀಚರ್ಸ್ ಬಂತು. ಯೂಟ್ಯೂಬ್ ಶಾರ್ಟ್ಸ್ ಫೀಚರ್ಸ್ ಅಂತ ಜಾಸ್ತಿ ಜನ ಆ್ಯಕ್ಟಿವ್ ಆಗಿರೋದು ಶಾರ್ಟ್ಸ್ ಮೇಲೆ ಇದ್ದಾರೆ. ಯಾಕಪ್ಪ ಅಂದರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ನೋಡುವಂಥ ಜನರ ಆಡಿಯನ್ಸ್ ಏನಿದ್ದಾರೆ, ಯಾರು ಕೂಡ ಲಾಂಗ್ ವೀಡಿಯೋ ನೋಡ್ತಾ ಇಲ್ಲ, ಎಲ್ಲರೂ ಕೂಡ ಶಾರ್ಟ್ಸ್ ನೋಡ್ತಾ ಇದ್ದಾರೆ. ಒಂದು 15 ಸೆಕೆಂಡ್ 30 ಸೆಕೆಂಡಲ್ಲೇ ಒಂದು ವೀಡಿಯೋ ನೋಡ್ತಾ ಇದ್ದಾರೆ ಕ್ಲಿಯರಾಗಿ. ನಾನು ಕೂಡ ಆ್ಯಕ್ಚುಲಿ ಟ್ರೈನ್ ಆಗಿರ್ಬೋದು, ಮೊನ್ನೆ ಬೆಂಗಳೂರಲ್ಲಿ ಹೋಗಿದ್ದೆ, ಅವಾಗ ಕೂಡ ಸಡನ್ ನಾನು ಎಲ್ಲ ನೋಡಿದ್ದೀನಿ. ಏನಪ್ಪ ಅನ್ಬೇಕಾರೆ, ಜಾಸ್ತಿ ದಿನ ಏನು ಮಾಡ್ತಾರೆ, ಶಾರ್ಟ್ಸ್ ಮೇಲೆ ಫೋಕಸ್. ಏನಂದರೆ ಈ ರೀತಿ ಸ್ವೈಪ್ ಮಾಡೋದು, ಅದು ಆ 30 ಸೆಕೆಂಡ್ಸ್ ಏನಿರುತ್ತೆ ಎಂಗೇಜ್ಮೆಂಟ್ ಇರುತ್ತೆ ವೀಡಿಯೋ, 30 ಸೆಕೆಂಡ್ಸ್ ವೀಡಿಯೋ ನೋಡೋದು. ಈ ರೀತಿ ಜಾಸ್ತಿ ಜನ ಯೂಟ್ಯೂಬ್ ಏನು ಮಾಡ್ತಾರೆ, ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಏನಾಗ್ತಾಯಿದೆ, ಯೂಟ್ಯೂಬ್ ಶಾರ್ಟ್ಸ್ ಅನ್ನೋದು ಬಂತು, ಅದರ ನಂತರ ಮತ್ತೆ ರೀಲ್ಸ್ ಅನ್ನೋದು ಬಂತು. ಈ ಎರಡರಿಂದ ಏನಾಗುತ್ತೆ, ಯೂಟ್ಯೂಬ್ ವ್ಯೂಸ್ ಅನ್ನೋದು ತುಂಬ ಕಡಿಮೆ ಇದೆ. ಲಾಂಗ್ ವೀಡಿಯೋ ನೋಡುವಷ್ಟು ಟೈಮ್ ಯಾರಿಗೂ ಕೂಡ ಇಲ್ಲ. ಇದರಿಂದ ತುಂಬ ಪ್ರಾಬ್ಲಮ್. ಇದು ಮೊದಲನೇ ರೀಸನ್ ಬಿಟ್ಟು. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕಾರೆ, IPL ಬಂದ್ಬಿಟ್ಟು ಈ ಟಾಟಾ IPL ಏನು ನಡೀತಾಯಿಲ್ಲ, ಇದರಿಂದ ಯಾವಾಗ ನೋಡುವಂಥ ವ್ಯೂಸ್ ಏನಿದ್ರೆ ತುಂಬ ಕಡಿಮೆ ಆಗಿದೆ. ಜನರೆಲ್ಲ ಏನು ಮಾಡ್ತಾರೆ, ವ್ಯೂಸು ಎಲ್ಲ IPL ನೋಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಲಾಂಗ್ ವೀಡಿಯೋ ನೋಡೋರು ಯಾರೂ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ವ್ಯೂಸ್ ಅನ್ನೋದು ತುಂಬ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಇದು ಸೆಕೆಂಡ್ ರೀಸನ್ನು IPL. ಈಗಾಗಲೇ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, IPL ನಂದು ತುಂಬ ಪ್ರಾಬ್ಲಮ್ ಆಗ್ತದೆ, ತುಂಬ ಏನಾಗ್ತದೆ, ಆ ಒಂದು ಕಾರಣಕ್ಕೋಸ್ಕರ ವ್ಯೂಸ್ ಅನ್ನೋದು ಬರ್ತಾಯಿಲ್ಲ. IPLಗೆ ಇತ್ತೀಚೆಗೆ IPL ಅನ್ನೋದು ನಡೀತದೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಜನರು ಏನೆಲ್ಲ IPL ಮೇಲೆ ಆ್ಯಕ್ಟಿವ್ ಆಗಿದ್ದಾರೆ, IPL ನೋಡ್ತಾ ಇದ್ದಾರೆ. ಇದು ಸೆಕೆಂಡ್ ರೀಸನ್ ಬಂದ್ಬಿಟ್ಟು. ಇನ್ನು ಥರ್ಡ್ ರೀಸನ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಮ್ಮೊಂದು ಯೂಟ್ಯೂಬ್ ಎಂಗೇಜ್ಮೆಂಟ್, ಅಂದರೆ ನಮ್ಮೊಂದು ಯೂಟ್ಯೂಬ್ ಏನಿದೆಲ್ಲ ಎಲ್ಗೋರಿದಮ್ ಏನಾಗ್ತದೆ, ದಿನಕ್ಕೆ ಚೇಂಜ್ ಆಗ್ತದೆ. ಅಂದರೆ CTR ಅಂದರೆ SEO ಅನ್ನೋದ್ರೆ ಯಾವ ರೀತಿ ಅಂದರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬಂದ್ಬಿಟ್ಟು SEO ಅಂದರೆ ಯಾವ ರೀತಿ ಅಂದರೆ, ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. SEO ಅಂದರೆ ಯಾವ ರೀತಿ, ಜಸ್ಟ್ ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೇನೆ ನೋಡ್ಕೊಳ್ಳಿ. SEO ನೋಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ಯಾವ ರೀತಿ ಬರ್ತದೆ, 1K 2K, ಇಲ್ಲಿ 4K ಒಂದು ಬಂದಿದೆ, ಮೆಜೆಸ್ಟಿಕ್ ಅಂತ ಬಂದ್ಬಿಟ್ಟು. ಇಲ್ಲಿ ನೋಡ್ಕೊಳ್ಳಿ 700 600 500 ವ್ಯೂಸ್ ಬರ್ತದೆ ನೋಡಿ. ಯಾವುದೇ ರೀತಿ ನಾನು ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ತೀನಿ, ಯಾವುದೇ ರೀತಿ ಒಂದು ಒಳ್ಳೆ ತಮ್ನೇಲ್ ಹಾಕಲಿ, ಒಳ್ಳೆ ಟೈಟಲ್ ಹಾಕಿ, ಒಳ್ಳೆ ಡಿಸ್ಕ್ರಿಪ್ಷನ್ ಹಾಕಲಿ, ಒಳ್ಳೆ ಟ್ಯಾಗ್ಸ್ ಹಾಕಲಿ ಕೂಡ ನನ್ನೊಂದು ರಿಪ್ಸಿಡು ರೆಕಮೆಂಡ್ ಆಗ್ತಲ್ಲ, ವೈರಲ್ ಆಗ್ತಲ್ಲ. ಇದು ಯೂಟ್ಯೂಬ್ದವ್ರ ಕಡೆ ಮಿಸ್ಟೇಕ್ ಅಲ್ಲ, ಇದು ನನ್ನ ಮಿಸ್ಟೇಕು ಅಲ್ಲ, ಯೂಟ್ಯೂಬ್ದವ್ರ ಮಿಸ್ಟೇಕ್ ಅಲ್ಲ, ನನ್ನ ವ್ಯೂವರ್ಸ್ ಮಿಸ್ಟೇಕು ಅಲ್ಲ. ಇದು ಯಾರ ಮಿಸ್ಟೇಕು, ಏನು ನಮಗೆ ಅಂದರೆ, ನೋಡೋದ ಜನ ಏನಾದ್ರೆ ಎಲ್ಲ IPL ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ದಿನ ಅಲ್ಲಿ ಫೋಕಸ್ ಮಾಡ್ತಾರೆ. ಅದರಿಂದ ಕಾರಣ ಏನಾಗುತ್ತೆ, ಯೂಟ್ಯೂಬ್ ಮೇಲೆ ವ್ಯೂಸ್ ಬರ್ತಾನೆ, ಜಾಸ್ತಿ ರಿಚ್ ಆಗ್ತಲ್ಲ. ಇದರಿಂದ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಎಲ್ಲರಿಗೆ ಅನಿಸಿಬಿಡುತ್ತೆ, ಸಡನ್ ಏನು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೆ ಅನಿಸಿಬಿಡುತ್ತೆ, ಏನಪ್ಪ ದೊಡ್ಡ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರ್ತಲ್ಲ, ಇನ್ನು ಸಡನ್ ನಾವು ನ್ಯೂ ಯೂಟ್ಯೂಬರ್ಸ್ ಈಗ ಬರ್ತದೆ, ನಮ್ಮ ವೀಡಿಯೋ ಯಾರು ನೋಡ್ತಾರೆ, ನಮಗೆಲ್ಲ ವ್ಯೂಸ್ ಬರ್ತಾ ಅನಿಸುತ್ತೆ. 100% ಅನಿಸುತ್ತಲ್ಲ, 100% ಎಲ್ಲರಿಗೂ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಏನು ಇಂಪಾರ್ಟೆಂಟ್ ಅಲ್ಲ, ವ್ಯೂಸ್ ಬರ್ಬೇಕಾದ್ರೆ ನಾವೇನು ಮಾಡ್ಕೊಂಡು ಡೈಲಿ ಏನು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಅದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು. ವ್ಯೂಸ್ ಬರ್ತಂತ ಬಿಡೋಂಗಿಲ್ಲ,
ಒಳ್ಳೆ ರೀತಿ ತಮ್ಮಲ್ಲಿ ಏನು ತಮ್ಮಲ್ಲಿ ಮಾಡ್ತಾರೆ ಅದೇ ರೀತಿ ತಮ್ಮಲ್ಲಿ ಹಾಕೋದು, ಟೈಟಲ್ ಕೂಡ ಅದೇ ರೀತಿ ಹಾಕೋದು. ಆದರೆ ಬಟ್ ನಾವೇನು ಮಾಡ್ಕೊ ನಮ್ಮ ಒಂದು ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಅನ್ನೋದು ಇರಬೇಕು. ಯಾಕಂದ್ರೆ ನೋಡುವಂಥ ಜನರು ಆ ಒಂದು ವಿಡಿಯೋನಿಂದ ಪೂರ್ತಿ ಅಂದರೆ ಜಸ್ಟ್ ಒಂದು ವಿಡಿಯೋ ನೋಡಿದ್ರೆ ಆ ವಿಡಿಯೋ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಅಂದರೆ ಆ ವಿಡಿಯೋ ಪೂರ್ತಿ ಮುಗಿಯೋವರೆಗೂ ನಾವು ಆ ರೀತಿ ಎಂಗೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಆ ರೀತಿ ವಿಡಿಯೋ ಶೂಟ್ ಮಾಡ್ಬೇಕು, ಆ ರೀತಿ ಎಡಿಟಿಂಗ್ ಮಾಡ್ಕೊಳ್ಬೇಕು ನಾವು. ಇಷ್ಟೇ ಮಾಡ್ಬೇಕು. ಇದನ್ನ ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಮಟ್ಟ ನಮಗೆಲ್ಲರಿಗೂ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಸದ್ಯದಲ್ಲಿ IPL ಮುಗಿಯೋಕೆ ಬಂದಿದೆ. IPL ಮುಗೀತಲ್ಲ ಮತ್ತೆ ವ್ಯೂಸ್ ಅನ್ನೋದು ಕಡಿಮೆ ಬರ್ತಾಯಿದ್ದಲ್ಲ, ಮೇಲ್ಗಡೆ ಹೋಗುತ್ತೆ. ಇದರಿಂದ ನನಗೆ ತುಂಬ ಬೇಜಾರಾಗಿದೆ. ಯಾಕಂದರೆ 1 ಮಂತ್ ಪೇಮೆಂಟ್ ಕೂಡ ಆಗ್ತಾಯಿಲ್ಲ. ಯಾಕಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ವ್ಯೂಸ್ ಬಂದರೆ ಕೂಡ ಇಲ್ಲಿ ರಿಚ್ ಆಗೋನು ಸಿಗುತ್ತೆ, ವ್ಯೂಸೇ ಬರ್ತಾಯಿಲ್ಲ, ಚಾನಲೇ ಗ್ರೋ ಆಗ್ತಾಯಿಲ್ಲ ಅಂದ್ರೆ ಏನು ಮಾಡೋದು? ತುಂಬ ಬೇಜಾರು ಅನಿಸುತ್ತೆ. ಎಲ್ಲರಿಗೂ ಹೇಳ್ಬೇಕಾದ್ರೆ ಇದ್ರ ಸೊಲ್ಯೂಷನ್ ಏನೂ ಇಲ್ಲ, ತುಂಬ ಸಿಂಪಲು. ಏನು ಎಲ್ಗೋರಿದಮ್ ಏನೋ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾಯಿದೆ, ಹೇಳೋಕ್ಕೆ ಆಗ್ತಾಯಿಲ್ಲ. ಯೂಟ್ಯೂಬಿಂದ ನಾವು ಎಷ್ಟೋ SEO ಮಾಡಲಿ, ಎಷ್ಟೋ ಟೈಟಲ್ ಹಾಕಿ, ಎಲ್ಲಿ ಎಷ್ಟೋ ರೀತಿ ತಮ್ಮನೇಲಿ ಹಾಕಿ, ಎಷ್ಟೋ ರೀತಿ ವೀಡಿಯೋ ಕ್ವಾಲಿಟಿ ಮಾಡಲಿ, ಎಷ್ಟೋ ವೀಡಿಯೋ ಎಂಗೇಜ್ಮೆಂಟ್ ಇದ್ದರೂ ಕೂಡ ವೀಡಿಯೋ ಯಾರೂ ನೋಡ್ತಾರೆ. ಇದಕ್ಕೆಲ್ಲ ಕಾರಣ ಶಾರ್ಟ್ಸು, ರೀಲ್ಸು ಮತ್ತು ಈ IPL ಕಾರಣ. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಬೇಜಾರು ಕೂಡ ಆಗುತ್ತೆ. ಎಲ್ಲರೂ ಕೂಡ ಯೂಟ್ಯೂಬ್ ಬಿಡುವಂಗೆ ಅನಿಸುತ್ತೆ. ಯಾರು ಕೂಡ ಹೇಳ್ತೀನಿ ದಯವಿಟ್ಟು ಎಲ್ಲರ ಕೈ ಮುಗಿತೀನಿ, ಯಾರು ಕೂಡ ಯೂಟ್ಯೂಬ್ ಬಿಡಕ್ಕೆ ಹೋಗ್ಬಿಡಿ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ರಿಕಾರ್ಡ್ ಆಗುತ್ತೆ. ನನಗೆ ವ್ಯೂಸ್ ಬರ್ತಲ್ಲ, ನಾನು ಕೂಡ ಬೇಜಾರಲ್ಲಿ ಇದ್ದೀನಿ. ಆದ್ರೆ ಬಟ್ ಯಾರು ಮುಂದೆ ಹೇಳ್ಕೋದು? ಇರಲಿ, ಅಡ್ಜಸ್ಟ್ ಮಾಡ್ಕೊಂಡಿರುತ್ತೆ. ಈ ಒಂದು ಮುಗಿಸ್ತೀನಿ, ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ, ಇನ್ನು ಮುಂದೆ ನಿಮಗೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲರ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಇವತ್ತು ಮಸ್ತ್ ಪ್ರತಿಯೊಬ್ಬರು ಕಂಟೆ ಎಲ್ಲರೂ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.